ಹಲೋ ಮಕ್ಕಳೇ, ನಮಸ್ತೆ. ಹೇಗಿದ್ರಿ ಎಲ್ಲರೂ? ಮೊನ್ನೆ ನಾವು ನೋಡಿರೋ ಪ್ರಕಾರ ಇಂಟ್ರೊಡಕ್ಷನ್ ಕೊಟ್ಟಿದ್ವಿ. ಮ್ಯಾಥಮೆಟಿಕ್ಸ್ ಅಂದರೆ ಏನೋ, SLCಯಲ್ಲಿ ಮೊದಲೇ ಭಾಗ, ಅದರ ಏನೇನು ಇರುತ್ತೆ ಅಂತ ನೋಡಿದ್ವಿ. ಅದರ ಮುಂದುವರೆದ ಭಾಗ ಇವತ್ತಿನ ಕ್ಲಾಸ್ ರಿಯಲ್ ನಂಬರ್ಸ್ನ ಇವತ್ತು ಫಸ್ಟ್ ಚಾಪ್ಟರ್ನ ಫಸ್ಟ್ ಅಭ್ಯಾಸದ ಒಂದು ಎಕ್ಸರ್ಸೈಸ್ ನಾವು ನೋಡ್ತಾ ಇದ್ದೀವಿ. ಏನು ಇದು ಫಸ್ಟ್ ಎಕ್ಸರ್ಸೈಸ್? ಎಕ್ಸ್ಪ್ರೆಸ್ ದ ಈಚ್ ನಂಬರ್ಸ್ ಆಸ್ ಅ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಏನು ಈ ಥರ ಅಂದರೆ, ಒಂದು ನಂಬರ್ಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಅದರದ್ದು ಪ್ರೈಮ್ ಫ್ಯಾಕ್ಟರ್ಸ್. ಏನು ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ, ಈ ನಂಬರ್ದು ಯಾವ್ಯಾವಿಂದ ಡಿವೈಡ್ ಆಗುತ್ತೆ ನೋಡಿ. ಸಿಂಪಲ್, 2 × 5 ಮತ್ತು 5 × 2 ಇವೆರಡೇನಾ? ಮತ್ತೆ ಯಾವುದಾದ್ರೂ ಆಗುತ್ತಾ ಅಂದರೆ ನೋಡಿ, 10 ಅನ್ನೋ ಒಂದು ನಂಬರು 2 and 5 ಈ ನಂಬರ್ನ ಪ್ರೈಮ್ ಫ್ಯಾಕ್ಟರ್ಸ್. ಈ ರೀತಿ ಅರ್ಥ ಆಯ್ತು? ಅದು ಸಿಂಪಲ್. ನೆಕ್ಸ್ಟ್ ಇನ್ನೊಂದು ನೋಡಿ, 16 ನೋಡಿ, 2 ಇಂದ ಮಾಡ್ಬೋದಾ? 2 8s, ಓಕೆ. ಮತ್ತೆ 4 4s, ಈ ರೀತಿ 16 ಅನ್ನೋದು ಒಂದು ನಂಬರ್, ಓಕೆ. 2 and 8 4 ಅನ್ನೋದು ಈ ನಂಬರ್ನ ಪ್ರೈಮ್ ಫ್ಯಾಕ್ಟರ್ಸ್. ಈ ರೀತಿ ಇರುತ್ತೆ ನೋಡಿ. ನಮಗೆ ಇವಾಗ ಎಕ್ಸರ್ಸೈಸಲ್ಲಿ ಇರೋದು ಫಸ್ಟ್ ಕ್ವಶನ್. ನಾವು ಇದೇ ಮಾಡಲಿಂದ ಸಾಲ್ವ್ ಮಾಡ್ತಾ ಹೋಗೋಣ, ಓಕೆ. ನೋಡಿ, ಎಲ್ಲರೂ ಇಲ್ಲಿ ಲಕ್ಷ್ಯ ಕೊಟ್ಟು ಗಮನ ಕೊಟ್ಟು ಕೇಳಬೇಕು. ರೆಡಿನಾ ಎಲ್ಲರೂ? ನೋಡಿ, ಫಸ್ಟ್ ಕ್ವಶನ್ ಏನು? 140 ಯಾವ ರೀತಿ ಬರೀಬೇಕು ನೋಡಿ. ಸೇಮ್ ಏನು ಮಾಡಿದ್ವಿ, ಫಸ್ಟು ಆ ನಂಬರ್ನ ಬರ್ಕೊಂಡ್ವಿ ನೋಡಿ. 140 ಅನ್ನೋದು ಇವನ್ ನಂಬರ. ಯಾವಾಗಲೂ ಇವನ್ ನಂಬರ್ ಇದ್ದಾಗ ಲೀಸ್ಟ್ ನಂಬರಿಂದ ಡಿವೈಡ್ ಮಾಡಬೇಕು. ಯಾವುದು ಲೀಸ್ಟ್ ನಂಬರ್ ಅಂದರೆ 2, ಕರೆಕ್ಟಾ? ನೋಡಿ, 2 7s 40 ನೋಡಿ, 0ಗೆ 0, ಕರೆಕ್ಟಾ? ಇಷ್ಟು ಅರ್ಥ ಆಯ್ತಾ ನಿಮಗೆ? ನೋಡಿ, ನೆಕ್ಸ್ಟ್ 2 3s 6, 1 ಕ್ಯಾರಿ ಇದೆ, 10 ಆಯಿತು. 2 5s 10, ಕರೆಕ್ಟಾ? ನೋಡಿ, ನೆಕ್ಸ್ಟ್ ಬಂದು 35 ಆಯಿತು. 35 ಅನ್ನೋದು 2 ಟೇಬಲಲ್ಲಿ ಬರೋದಿಲ್ಲ. ಸೊ ನೆಕ್ಸ್ಟ್ ಯಾವುದಕ್ಕೆ ಹೋಗಬೇಕು? ಸಿಂಪಲ್ 5 ಟೇಬಲ್. 5 7s 35, ಸೇಮ್ 7 ನೋಡಿ, 7 1s 7. ಇದನ್ನು ಲಾಸ್ಟ್ 1 ಬರೋವರೆಗೂ ಮಾಡಬೇಕು. ಸೊ ದಿಸ್ ಇಸ್ ಅ ಮ್ಯಾಂಡೇಟರಿ ರೂಲ್, ಗೊತ್ತಾಯ್ತಾ? ನೋಡಿ, ಇವಾಗ 140 ನಂಬರ್ದು ಪ್ರೈಮ್ ಫ್ಯಾಕ್ಟರ್ಸ್ ಏನೇನಾಗುತ್ತೆ ಅಂದರೆ ನೋಡಿ, 2 × 2 × 5 × 7. ಇದು ನಿಮ್ಮದು ಫೈನಲ್ ಆನ್ಸರ್, ಓಕೆ. ಈ ರೀತಿ ಬರೆದ್ರೆ ನಿಮ್ಮದು ಫೈನಲ್ ಆನ್ಸರ್. ಇದನ್ನೇ ಸರ್ ಇನ್ನೊಂದು ಚೂರು ಚೆನ್ನಾಗಿ ನೋಡಿ, 2 × 2 ಇದೆಯಾ, ಅದನ್ನು 2 ಸ್ಕ್ವೇರ್ ಅಂತ ಬರೀಬೋದು, ಓಕೆ. ನೋಡಿ, ಇದು 5ಗೆ 5, ಇದು 7. ಇದನ್ನು ಕರೆಕ್ಟ್ ಆನ್ಸರೇ, ಇದನ್ನು ಕರೆಕ್ಟ್ ಆನ್ಸರ್. ಒಂಚೂರು 2 × 2 ಬರೆಯೋದನ್ನೇ 2 ಸ್ಕ್ವೇರ್ ಅಂತ ಬರ್ತಿದ್ದೀವಿ ಆನ್ಸರ್. ಗೊತ್ತಾಯ್ತಾ? ಫಸ್ಟ್ ಪ್ರಾಬ್ಲಮ್ಗೆ ಅರ್ಥ ಆಯ್ತಾ ನೀಟಾಗಿ? ಫಸ್ಟ್ ಪ್ರಾಬ್ಲಮ್ ಅರ್ಥ ಆಯ್ತಾ ನೀಟಾಗಿ? ನೋಡಿ, ಅದೇ ರೀತಿ ಸೆಕೆಂಡು ಏನಿದೆ, ಸೇಮ್ ಪ್ರೊಸೀಜರ್, ಏನೂ ಇಲ್ಲ. 156 ನೋಡಿ, ಇದು ಕೂಡ ಇವನ್ ನಂಬರ್ ಇದ್ರೆ ಏನು? ಲೀಸ್ಟ್ ನಂಬರ್ ಯಾವುದು? 2 ಇಂದನೇ ತಗೊಳ್ಳೋಣ ನೋಡಿ. 2 7s 14, 1 ಕ್ಯಾರಿ 16 ಆಯಿತು. 2 8s, ಕರೆಕ್ಟಾ? ನೋಡಿ, ನೆಕ್ಸ್ಟು 2 3s 6, 1 ಕ್ಯಾರಿ 18 ಆಯಿತು. 2 9s 18 ನೋಡಿ, ಕರೆಕ್ಟ್. ನೋಡಿ, ಇವಾಗ 39 ಇದೆ, 2 ಇಂದ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟು 3 ಇಂದ ಮಾಡಬೇಕು ನೋಡಿ. 3 1s 3, 3 3s 9, ಕರೆಕ್ಟಾ? 13 ಅನ್ನೋದು ಯಾವ ಟೇಬಲಲ್ಲಿ ಬರೋದೇ ಇಲ್ಲ. ಸೊ ಅವಾಗ ಏನು ಮಾಡಬೇಕು? 13 ಅನ್ನೋ ನಂಬರ್ನ ಸೇಮ್ ಅದೇ ನಂಬರಿಂದಾನೇ ಡಿವೈಡ್ ಮಾಡಬೇಕು ನೋಡಿ.
ಬಂತ ಲಾಸ್ಟಲ್ಲಿ ಒಂದು ನೋಡಿ, ಇಲ್ಲಿ ಕೂಡ ಒಂದು ಬರೋವರೆಗೂ ಮಾಡಿದ್ವಾ ಲಾಸ್ಟು. ಸೊ ಇದೇ ರೀತಿ ಇಲ್ಲಿ ಲಾಸ್ಟ್ 1 ಬರೋವರೆಗೂ ಮಾಡಿದ್ವಿ ಸೇಮ್. ಇವಾಗ ಏನು ಮಾಡೋದು ಅಂದರೆ 2 ಇಂಟು 2 ಇಂಟು 3 ಇಂಟು 13 ಕರೆಕ್ಟಾ? ಈ ಥರ ಬರೆದ್ರೆ ಫೈನಲ್ ಆನ್ಸರ್ ಇದು ಮಕ್ಕಳೇ. ನೋಡಿ, ದಿಸ್ ಈಸ್ ದ ಫೈನಲ್ ಆನ್ಸರ್. ಕೊಡ್ತಾರೆ ಅವರು 156ದು ಪ್ರೈಮ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ ಅಂತ. ನೀಟಾಗಿ ಇದನ್ನು ಮತ್ತೆ ಬರ್ಕೋಬೇಕು. ಅದನ್ನು ನೀಟಾಗಿ ಈ ಥರ ಡಿವೈಡ್ ಮಾಡ್ತಾ ಹೋಗಿ ಲಾಸ್ಟಲ್ಲಿ ಈ ಎಕ್ಸ್ಪ್ರೆಷನ್ ನೀವು ಬರಿಬೇಕು. ಸಿಂಪಲ್. ಓಕೆ, ನೋಡೋಣ ಥರ್ಡ್ ಕ್ವಶನ್ನ. ನೋಡಿ, ಅದು ಬರೀ ಸಿಂಪಲ್ ಆಗಿತ್ತು. ಒಂಚೂರು ಇದು ಟಫ್ ಅನ್ಸತ್ತೆ, ಬಟ್ ಟಫ್ ಏನಿಲ್ಲ, ಆರಾಮಾಗಿ ಮಾಡ್ಬೋದು ಇದನ್ನು. ನೋಡಿ, 3825. ಓಕೆ, ನೋಡಿ ಇದು ಇವನ್ ಇಲ್ಲ, ಇದು ಇವಾಗ. ಸೊ ಅವಾಗಲೇ ಕೊಟ್ಟಿದ್ದು ಎರಡು ಏನಿತ್ತು, ಇವನ್ ಇತ್ತು. ಬಟ್ ಇದು ಇವನ್ ಇಲ್ಲ. ಇವನ್ ಇಲ್ಲ ಅಂದಮೇಲೆ ನೋಡಿ 3 ಅಂದರೆ ಟ್ರೈ ಮಾಡ್ಬೋದು. ಇದನ್ನ 3 ಅಂದರೆ ಟ್ರೈ ಮಾಡೋಣ. ನೋಡಿ, 3 1s 3, 3 2s 6, ಇಲ್ಲಿ 2 ಕ್ಯಾರಿ ಆಯಿತು, 22 ಆಯಿತು. ಓಕೆ, 3 7s 21, ಮತ್ತೆ 1 ಕ್ಯಾರಿ 15 ಆಯಿತು. ಓಕೆ, 3 5s 15. ಈ ಸ್ಟೆಪ್ ಅರ್ಥ ಆಯ್ತಾ ನಿಮಗೆ? ವೆರಿ ಗುಡ್. ನೋಡಿ, ಮತ್ತೆ 3 ಅಂದರೆ ಟ್ರೈ ಮಾಡೋಣ. ನೋಡಿ, 3 4s 12, ಕರೆಕ್ಟ್. 3 2s 6, 1 ಕ್ಯಾರಿ 15 ಆಯ್ತಾ. 3 5s 15. ಮತ್ತೆ 3 ಇಂದ ಮತ್ತೆ 425 ಡಿವೈಡ್ ಆಗೋದಿಲ್ಲ. ಸೊ ಬೆಟರ್ ಏನು ಮಾಡೋಣ, 5 ಇಂದ ಟ್ರೈ ಮಾಡೋಣ. ನೋಡಿ, 5 8s 40, 2 ಕ್ಯಾರಿ ಬಂತು 25, 5 5s 25, ಕರೆಕ್ಟಾ? ನೋಡಿ, 85ನ 5 ಇಂದನೇ ಮಾಡ್ಬೋದು ಆರಾಮಾಗಿ. 5 1s 5, 3 ಕ್ಯಾರಿ ಬಂತು 35 ಆಯಿತಾ. 5 7s 35. 17 ಅನ್ನೋದು ಯಾವ ಟೇಬಲಲ್ಲಿ ಬರೋದೇ ಇಲ್ಲ. ಸೊ ಅದಕ್ಕೆ 17ಇಂದನೇ ಡಿವೈಡ್ ಮಾಡಬೇಕು. ನೋಡಿ, ಬಂತ ಇದು ಫೈನಲ್ ಆಗಿ 1 ಬರೋವರೆಗೂ ಮಾಡಿದ್ವಿ ನಾವು ಸೇಮ್. ಸೊ ಆವಾಗ ಇಲ್ಲಿ ಏನೇನು ನಂಬರ್ಸ್ ಇರುತ್ತೋ ಇದನ್ನು ಲಾಸ್ಟಲ್ಲಿ ಬರೆದ್ರೆ ನಿಮ್ದು ಆನ್ಸರ್ ಸಿಕ್ಬಿಡುತ್ತೆ. ದಿಸ್ ಇಸ್ ಅ ಸಿಂಪಲ್. ನೋಡಿ, ಫಸ್ಟ್ ನೋಡಬೇಕಾದ್ರೆ ನಿಮಗೆ ಏನೋ ಡಿಫಿಕಲ್ಟ್ ಅಂತ ಅನಿಸ್ತಾಯಿತ್ತು. ಸಿಂಪಲ್ ಆಗಿ ಅದನ್ನು ಡಿವೈಡೆಡ್ ಮಾಡ್ತಾ ಹೋದಂಗೆ ಸಿಂಪಲ್ ಈಸಿ ಆಯಿತು ನಿಮಗೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ನೋಡಿ, ಇದು ನಿಮ್ಮದು ಫೈನಲ್ ಆನ್ಸರ್. ಅರ್ಥ ಆಯ್ತಾ? ಇದು 3825 ಯಾವ ರೀತಿ ನಾವು ಇದನ್ನು ಪ್ರೈಮ್ ಫ್ಯಾಕ್ಟರ್ಸ್ನ ಡಿವೈಡೆಡ್ ಮಾಡಿ ಫೈನಲ್ ಆನ್ಸರ್ನ ತಂದು ಮಾಡಿದ್ವಿ ಅಂತ ನೋಡೋಣ. ಫೋರ್ತನ ನೋಡಿ, ಅದಿನ್ನೂ 3825 ಇತ್ತು. ನೋಡಿ, ಇದಕ್ಕಿಂತ ಇದು ಜಾಸ್ತಿ ಇದೆ. ಇನ್ನೂ ಡಿಫಿಕಲ್ಟ್ ಅನಿಸ್ಬೋದು, ಬಟ್ ಇದು ಡಿಫಿಕಲ್ಟ್ ಇಲ್ಲ, ಅದಕ್ಕಿಂತ ಈಸಿನೇ ಇದು. ನೋಡಿ, ಹೇಳ್ಕೊಡ್ತೀನಿ ಹೇಗೆ ಅಂತ. 5005 ಸಿಂಪಲ್, ಲಾಸ್ಟಲ್ಲಿ 5 ಇದೆಯಾ, 5 ಇಂದನೇ ಮಾಡಿಬಿಡೋಣ. ನೋಡಿ, 5 1s 5, 0ಗೆ 0ನೇ, 0ಗೆ 0, 5 1s 5, ಕರೆಕ್ಟಾ? ನೋಡಿ, ಇಲ್ಲಿ ಬಂದುಬಿಟ್ಟು ಸ್ಟೂಡೆಂಟು ಸ್ಟ್ರಕ್ ಆಗಿಬಿಡ್ತಾರೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಅದಕ್ಕಿಂತ ಈಸಿ. ನೋಡಿ, 7 1s 7, 10ಅಲ್ಲಿ 7 ಹೋದರೆ 3 ಕ್ಯಾರಿನ ಏನಾಯಿತು, 30 ಆಯಿತು. 7 ಟೇಬಲಲ್ಲಿ 30ಗೆ ನಿಯರ್ ಆಗೋ ಯಾವ ಟೇಬಲ್ಸಲ್ಲಿ ಬರುತ್ತೆ? 7 4s 28, ಕರೆಕ್ಟಾ? ನೋಡಿ, 2 ಬಂತ ಇಲ್ಲಿ. ನೋಡಿ, ಈ 2 ಇಲ್ಲಿ ಕ್ಯಾರಿ ಆಗಿತ್ತು. ಲಾಸ್ಟಲ್ಲಿ 21, ಈ 1 ಇದು 21. ನೋಡಿ, 7 3s 21, ಕರೆಕ್ಟಾ? ಸಿಂಪಲ್. ನೆಕ್ಸ್ಟು 11 ಟೇಬಲಲ್ಲಿ 11 1s 11, 14ಅಲ್ಲಿ 11 ಹೋದರೆ 3ನ, ಆಮೇಲೆ ಈ 3 ಬಂದ್ಬಿಟ್ಟು 33 ಆಯಿತಾ. 11 ಟೇಬಲಲ್ಲಿ 33 ಬರುತ್ತೆ. 11 3s 33. ನೋಡಿ, 13 ಯಾವ ಟೇಬಲಲ್ಲೂ ಬರೋದೇ ಇಲ್ಲ. ಸೊ ಅದಕ್ಕೆ 13 1s 13. ಸಿಂಪಲ್.
ಸೊ ಲಾಸ್ಟಲ್ಲಿ ಇದನ್ನ ಎಕ್ಸ್ಪ್ರೆಷನ್ ನೀವು ಬರೆದ್ರೆ ಯು ವಿಲ್ ಗೆಟ್ ಎ ಪ್ರೈಮ್ ಫ್ಯಾಕ್ಟರ್ಸ್ 5 ಇಂಟು 7 ಇಂಟು 11 ಇಂಟು 13. ಕರೆಕ್ಟಾ? ನೋಡಿ, ಇದು ನಿಮ್ಮದು ಫೈನಲ್ ಆನ್ಸರ್. ಅರ್ಥ ಆಯ್ತಾ? ಇದು 5005. ವೆರಿ ಗುಡ್. ನೋಡಿ, ನೆಕ್ಸ್ಟ್ ಹೋಗೋಣ. ಲಾಸ್ಟ್ ಇದು ನೋಡಿ, 7429. ಓಕೆ, ನೋಡಿ ಒಂಚೂರು ಕಷ್ಟ ಅನ್ನಿಸ್ಬೋದು, ಬಟ್ ಕಷ್ಟ ಇಲ್ಲ, ಆರಾಮಾಗಿ ಮಾಡ್ತಾ ಹೋಗ್ಬೋದು. ಇದು 17th ಟೇಬಲಲ್ಲಿ ಬರುತ್ತೆ. 17 4 68. ಕರೆಕ್ಟಾ? ನೋಡಿ, 17 4 68. ನೋಡಿ, 74ಅಲ್ಲಿ 68 ಎಷ್ಟು? 6. ಮೈನಸ್ ಮಾಡಿದ್ರೆ ನೋಡಿ 6, ಮತ್ತು ಇದರಲ್ಲಿ ಮುಂದಿನ ಸಂಖ್ಯೆ 2 ಇದೆ. ಕರೆಕ್ಟಾ? ನೋಡಿ, 17 ಟೇಬಲಲ್ಲಿ 62 ನಿಯರ್ ಇರುವ ಟೇಬಲ್ಸ್ನ ನೀವು ಹೇಳಬೇಕು. ನೋಡಿ, 17 3s. ಕರೆಕ್ಟಾ? 17 4s ಅಂದರೆ ಮತ್ತೆ 62 ಅಂತ ಜಾಸ್ತಿ ಆಗುತ್ತೆ. ಸೊ ಬೆಟರ್ 17 3s. ನೋಡಿ ಎಷ್ಟು? 11 ಉಳಿತಾ ಇಲ್ಲಿ. ಮೈನಸ್ ಮಾಡಿದ್ರೆ 62 ಅಲ್ಲಿ 51 ಮೈನಸ್ ಮಾಡಿದ್ರೆ 11 ಬರುತ್ತೆ. ಸೊ ಇವಾಗ ನೋಡಿ, ಮತ್ತೆ ಈ 9ನ ನೀವು ಇಲ್ಲಿ ಬರಿಬೇಕು. 17 ಟೇಬಲಲ್ಲಿ 119 ಯಾವಾಗ ಬರುತ್ತೆ? 17 7s 119. ಕರೆಕ್ಟಾ? ನೋಡಿ, ಕಂಪ್ಲೀಟಾಗಿ 17 ಟೇಬಲಲ್ಲಿ 7429 ಡಿವೈಡ್ ಆಯ್ತಾ ನಿಮಗೆ? ಈ ಸ್ಟೆಪ್ ಅರ್ಥ ಆಯ್ತಾ ನಿಮಗೆ? ವೆರಿ ಗುಡ್. ನೋಡಿ, ನೆಕ್ಸ್ಟು ಈ ಟೇಬಲ್, ಇದು 19th ಟೇಬಲಲ್ಲಿ ಬರುತ್ತೆ. ನೋಡಿ, 43. ಏನೋ 43ನಾ? 19 2s 38. 19 3s ಅಂದರೆ 43ಗಿಂತ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ 19 2s. ಎಷ್ಟು? ಮೈನಸ್ ಮಾಡಿದ್ರೆ 5 ಬರುತ್ತಾ? ಈ 5ನ 57. ನೋಡಿ, ಈ 7 ಯಾವುದು ಅಂದರೆ ಇಲ್ಲಿ ಇದೆಯಲ್ಲ, ಇದೇ 7 ಇಲ್ಲಿ ಬಂದಿರುತ್ತೆ. ಸೊ 19th ಟೇಬಲಲ್ಲಿ 57 ಯಾವಾಗ ಬರುತ್ತೆ? 19 3s. ವೆರಿ ಗುಡ್. 19 3s 57. ಕರೆಕ್ಟಾ? ನೋಡಿ, ಸಿಂಪಲ್. 57 57 ಹೋಯ್ತು. ನೋಡಿ, 19th ಟೇಬಲಿಂದ ಮಾಡಿದಾಗ 437 ಡಿವೈಡ್ ಆಯಿತು. 23 ಯಾವ ಟೇಬಲಲ್ಲಿ ಬರೋದೇ ಇಲ್ಲ ನೀವು ಹಾಗೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ 23ಇಂದನೇ ಬೆಟರ್ ಡಿವೈಡ್ ಮಾಡಿದ್ರೆ ಲಾಸ್ಟ್ 1. ನೋಡಿ, ಕರೆಕ್ಟಾಗಿ ಬಂತಾ? ಇಲ್ಲಿ ಲಾಸ್ಟ್ 1 ಬರೋವರೆಗೂ ನೀವು ಮಾಡಲೇಬೇಕು. ದಿಸ್ ಇಸ್ ಅ ಮ್ಯಾಂಡೇಟರಿ. ಯಾವಾಗ ಒಂದು ನಂಬರ್ ಕೊಟ್ಟಾಗ ಅದನ್ನು ಪ್ರೈಮ್ ಫ್ಯಾಕ್ಟರ್ಸ್ನ ನೀವು ಫೈಂಡ್ ಔಟ್ ಮಾಡುವಾಗ ಲಾಸ್ಟಲ್ಲಿ 1 ಬರೋವರೆಗೂ ಮಾಡಲೇಬೇಕು. ಇಲ್ಲ ಸರ್, ನನಗೆ 23 ಅಲ್ಲಿವರೆಗೂ ಬರಿತೀನಿ ಅಂದರೆ ತಪ್ಪಾಗುತ್ತೆ. ಸೊ ಸಾಲ್ವ್ ಮಾಡುವಾಗ ನೀಟಾಗಿ ಆ ನಂಬರ್ನ ಬರ್ಕೊಂಡು ಡಿವೈಡ್ ಮಾಡ್ತಾ ಮಾಡ್ತಾ ಲಾಸ್ಟಲ್ಲಿ 1 ಬರೋವರೆಗೂ ಮಾಡಿದ್ರೆ ನಿಮ್ಮದು ಆ ಎಕ್ಸ್ಪ್ರೆಷನ್ದು ಪ್ರೈಮ್ ಫ್ಯಾಕ್ಟರ್ಸ್ನ ಸಿಗುತ್ತೆ. ನೋಡಿ, ದೇರ್ ಫೋರ್ prime factors of 7429 is 17 into 19 into 23. ಕರೆಕ್ಟಾ? ನೋಡಿ, ಸಿಂಪಲ್ ಪ್ರಾಬ್ಲಮ್ ಸಿಗಲ್ಲ ನಿಮಗೆ. ಈ ಕೊಟ್ಟಿರೋ 5 ಪ್ರಾಬ್ಲಮ್ಸಲ್ಲಿ ಯಾವ್ದು ಅರ್ಥ ಆಗಿಲ್ಲ? ಸರ್, ನನಗೆ ಇದು ಯಾವ್ದು ನಿಮ್ಗೆ ಅರ್ಥ ಆಗಿಲ್ವೋ 1-2-3 ಟೈಮ್ಸ್ ನೀವು ಅದನ್ನು ನೋಡಿಕೊಂಡೇ ಸಾಲ್ವ್ ಮಾಡಿ. ನೋಡಿಕೊಂಡು ಸಾಲ್ವ್ ಮಾಡಿದ್ಮೇಲೆ ನೋಡ್ಕೊಳ್ಳಾರ್ದೇ ಸಾಲ್ವ್ ಮಾಡಿ. ಓಕೆ? ಅವಾಗಲೂ ಗೊತ್ತಾಗಲಿಲ್ಲ ಅಂದರೆ ನಮ್ಮ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಮಗೆ. ಸರ್, ಇದು ಸರ್ 140 ನನಗೆ ಅರ್ಥ ಆಗಲಿಲ್ಲ, ಸರ್ 156 ನನಗೆ ಅರ್ಥ ಆಗಲಿಲ್ಲ, ಸೊ ಇನ್ನೊಂದ್ಸಲಿ ಹೇಳ್ಕೊಡಿ ಅಂದರೆ ನಾವು ನಿಮಗೆ
ಅವೈಲೇಬಲ್ ಇರ್ತೀವಿ ಮತ್ತೆ ಹೇಳ್ಕೊಡ್ತೀವಿ ಇನ್ನೊಂದ್ಸಲಿ. ಅರ್ಥ ಆಯ್ತಾ?